ಯಾರು ಯಾಕೆ ಅಲ್ಲಾಡ್ಸ್ತಿರೋದು? ಟಾಪ್ ಅಪ್ ಮಾಡಿ ಏನ ಟಾಪ್ ಪೆಟ್ರೋಲು ಹಂಗೆ ಭಾಳ ಇತ್ತು. ಇಲ್ಲಿಂದ ಬಂದ್ಬಿಟ್ಟು ಇಲ್ಲಿ ಕಾರ್ ಕ್ಲೀನ್ ಮಾಡ್ತಾವನೆ. 27 ಡಿಗ್ರಿ ಐತೆ ಬಿಸಿಲು. ಹೆಲೋ ಗೈಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕೌಶಿಕ್ ಶೆಟ್ಟಿ ಮಾತಾಡ್ತಾ ಇರೋದು. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತು ಸಡನ್ ಪ್ಲ್ಯಾನ್ ಆಯಿತು. ಅದಕ್ಕೆ ಮಂತ್ರಾಲಯಕ್ಕೆ ಹೋಗೋದು. ಅದಕ್ಕೆ ನಮ್ಮ ಹುಡುಗರೆಲ್ಲ ಹೊರಟಿದ್ರಲ್ಲ, ಕಾರ್ ಎತ್ಕೊಂಡು ಸೀದಾ ಬಂದ್ವಿ. ನೆಲಮಂಗಲ ಹತ್ರ ಬಂದು ಗಾಡಿಗೆ ಪೆಟ್ರೋಲ್ ಹಾಕ್ಸ್ಕೊತ ಇದ್ದೀವಿ ಗೈಸ್. ಇವನೇ ಪ್ರವೀಣ್, ಸುನೀಲ್, ಕನ್ಲೇ ಆಯನ ಆಯನಲ್ಲಿ ಸುನಿ ಆಯನ. ನಾವೇ 4 ಜನ ಹೋಗ್ತಾ ಇರೋದು ಗೈಸ್ ಅಷ್ಟೇ. ಸ್ವಿಫ್ಟ್ ಕಾರು. ಇವಾಗ ಊಟಕ್ಕೆ ನಿಲ್ಸಿದ್ದೀವಿ, ಊಟಕ್ಕೆ ಹೋಗ್ತಾಯಿದ್ದೀವಿ ಗೈಸ್. ಎಲ್ಲ ರೋಡ್ ಸೈಡ್ ಫುಡ್ಡು. ನಾವೆಲ್ಲರೂ ಇದ್ದೀವಿ, ಊಟಕ್ಕೆ ಹೋಗ್ತಾಯಿದ್ದೀವಿ. ನೋಡೋಣ ಏನು ತಿನ್ನೋದು ಅಂತ. ನಮ್ಮದು ರೆಡಿ ಆಗ್ತಾಯಿದೆ ಫ್ರೈಡ್ ರೈಸು. ನಮ್ಮದು ಫ್ರೈಡ್ ರೈಸು, ಇವ್ರದ್ದು ಟೊಮೆಟೊ ರೈಸು ರೆಡಿ ಆಗ್ತಾಯಿದೆ. ನಾನು ಇಲ್ಲೇ ತಿಂತೀನಿ, ಅವ್ರು ಪಾರ್ಸಲ್ ತೊಗೊಂಡು ಹೊರಡ್ತಾರೆ ಅಷ್ಟೇ. ನಾನು ಅವರು ಇಲ್ಲೇ ಒಂದಿಲ್ಲೇ ಕೊಡಿ, 1.5 ಪಾರ್ಸಲ್ ಹಾಕ್ತೀನಿ ಗೈಸ್. ಊಟ ಎಲ್ಲ ಮುಗಿಸ್ಕೊಂಡು ಈಗ ಹೊರಡ್ತಾ ಇದ್ದೀವಿ. ಇವ್ರದ್ದು ಊಟ ಆಯಿತು. ಇದಾದಮೇಲೆ ಅವ್ರು ಪಾರ್ಸಲ್ ಕಟ್ಸ್ಕೊಂಡವ್ರೆ, ಆಮೇಲೆ ತಿಂತಾರೆ ಅವರು. ಕಾರ್ ಹತ್ಕೊಂಡು ಹೊರಟಿದ್ದೀವಿ ಗೈಸ್. ನೋಡಿ, ಅಲ್ಲಿ ಪೆಟ್ರೋಲ್ ಹಾಕ್ಸ್ಲಿಲ್ಲ ಗೈಸ್. ಅಲ್ಲಿ ಪೆಟ್ರೋಲ್ಗೆ ಏನೋ ಇಶ್ಯೂ ಇತ್ತಂತೆ ಸೆನ್ಸರ್ದು. ಅದಕ್ಕೆ ನಾವು ನೆಲಮಂಗಲ ಹತ್ರ ಬಂದ್ಬಿಟ್ಟು ಗಾಡಿ ನಾವು ಫುಲ್ ಟ್ಯಾಂಕ್ ಮಾಡಿಸ್ತಿದ್ವಿ. ಫುಲ್ ಟ್ಯಾಂಕ್ ಹಾಕ್ಸ್ತಾಯಿದ್ವಿ ನೋಡಿ. ಕಾರ್ ಅಲ್ಲಾಡ್ಸೋಣ, ಫುಲ್ ಟ್ಯಾಂಕ್ ಪೆಟ್ರೋಲ್ ಆಗಲಿ ಅಂತ ಕಾರಲ್ಲ. ಕಾರ್ ಯಾಕೆ ಅಲ್ಲಾಡಿಸ್ತಾ ಇರೋದು? ಟಾಪ್ ಅಪ್ ಮಾಡಿ ಏನ ಟಾಪ್ ಪೆಟ್ರೋಲು ಹಂಗೆ. ನನಗೂ ಗೊತ್ತಿರಲಿಲ್ಲ ಗೈಸ್, ಇದರಿಂದ ಈಗ ಗೊತ್ತಾಯ್ತು ಗೈಸ್. ಈಗ ಹಿರಿಯೂರು ಟೋಲ್ ಬಿಟ್ಟು ಮುಂದೆ ಬಂದಿದ್ದೀವಿ ಗೈಸ್. ಇದು ನೋಡಿ ಹಿರಿಯೂರು ಟೋಲ್ ಬಿಟ್ಟು ಸ್ವಲ್ಪ ಮುಂದೆ ಬಂದಿದ್ದೀವಿ. ಸ್ವಲ್ಪ ಕೂತಿ ಕಾಲೆಲ್ಲ ನೋವಾಗ್ಬಿಟ್ಟೈತೆ. ಅದಕ್ಕೆ ಸ್ವಲ್ಪ ರೆಸ್ಟ್ ತೊಗೊಳೋಣ ಅಂತ ಅವರು ರೆಸ್ಟ್ ರೂಮ್ಗೆ ಹೋಗೋರೆ. ಯಾವುದೋ ಟಿ ಐತೆ. ಸರಿ ಹೋಗುವ. ಇವನು ನೋಡಿ ನಿದ್ದೆ ಹೊಡೆದ್ಬಿಟ್ಟು ಹೆಂಗೆ ನಿದ್ದೆ ಹೊಡೆದ್ಬಿಟ್ಟು ಬಂದವನೇ ಇವನು. ಓಯ್ ಶಿಷ್ಯ, ಓಯ್ ಆಯ್ತೇನೋ ನಿದ್ದೆ ಆಯ್ತೇನೋ? ನಾವು ಈಗ ಅಲ್ಲಿಂದ ಹೊರಟ್ವಿ. ಸುನೀಬ್ರು ಕಾರ್ ಓಡಿಸ್ತವ್ರೆ. ಹಿಂದೆ ನೀರು ಕಾಣಿಸಲ್ಲ ಗೈಸ್. ಮಾರ್ನಿಂಗ್ ಎದ್ದು ಚೆನ್ನಾಗಿರೋ ಸರ್ವಿಸ್ ನೋಡ್ಕೊಂಡು ಇವನು ಎದ್ಬಿಟ್ಟ. ಇವನು ಮಲ್ಕೊಂಡಿದ್ದ, ತಲೆನೋವು ನನ್ನ ಮಗ. ಇವನು ಅಲ್ಲಿ ಫಿನ್ಲ್ಯಾಂಡ್ ಇತ್ತು, ಇಲ್ಲಿ ನೋಡಿ ಡ್ರೈಲ್ಯಾಂಡ್ ಆಗ್ಬಿಟ್ಟಿತ್ತು. ಇವನ್ ಥರ ಈ ಡ್ರೈಲ್ಯಾಂಡ್ ಎಲ್ಲ ಇವನ್ ಥರ ರೋಡ್ ಮಾತ್ರ ಮಸ್ತಾಗೈತೆ. ಇದೇ ಥರ ಐತೆ ಗೈಸ್. ಒಂದು 100 ಕಿಲೋಮೀಟ್ರಿಂದ ಹಿಂಗೆ ಐತೆ. ಯೋಚನೆ ಮಾಡ ಪಾಪ. ಮಾರ್ನಿಂಗ್ ವಾಕ್. ಅಯ್ಯೋ, ಇಲ್ಲೂ ವಿಮಲ್ ಬಿಟ್ಟಿಲ್ಲ ಯಪ್ಪ. ಮಚ್ಚ ಇದು ಯಾವುದು ನದಿ? ತುಂಗಭದ್ರನ? ತುಂಗಭದ್ರಾ ನದಿಗೆ ಬಂದಿದ್ದೀವಿ ಗೈಸ್. ಇದು ಒಂಥರ ಸಡನ್ ಪ್ಲ್ಯಾನ್ ನಮ್ಮದು. ನನಗೆ ಇವನು ಹೇಳಿದ್ರು, ಅವನಿದಲ್ಲ. ಓಯ್ ನಿಂಗೆ ಕಾಣ್ತಾನೆ ಇಲ್ಲ ಕಣೋ ಕರಿಯ. ಅವನದೇನೋ ಸ್ವಲ್ಪ ಪ್ರಾಬ್ಲಮ್ ಇತ್ತು ಅಂತ ಬಂದಿದ್ವಿ. ಈಗ ನೋಡುವ ಏನಾಗುತ್ತೆ. ಅದಾದಮೇಲೆ ಮಂತ್ರಾಲಯಕ್ಕೆ ಹೋಗಿ ಅಲ್ಲಿಂದ ಹೊರಡಬೇಕು. ಪ್ರವೀಣ್
ಕ್ರಾಕ್ಸ್ ಅವ್ರು ಭಾಳ ಇಷ್ಟ. ಕ್ರಾಕ್ಸ್ ಅವ್ರದ್ದು ಭಾಳ ಇಷ್ಟ ಅಲ್ವಾ? ನೀರು ಎಲ್ಲಿ ಕಾಣುತ್ತೆ ಅಲ್ಲಿ ತೊಳ್ಕೊಂಬಿಡೋದು ಗಾಯ್ಸ್. ಇವ್ರದ್ದು ಅವ್ರದ್ದು ಕಾಣೋದೇ ಇಲ್ಲ, ಇವ್ರದ್ದು ವೈಟು ಕಾಣುತ್ತೆ ಆರಾಮಾಗಿ. ಹರಿಯೋ ನೀರಲ್ಲಿ ಈ ನದಿಯಲ್ಲಿ ಒಂದು ಸಣ್ಣ ಪಾಂಡ್ ಐತೆ ನೋಡಿ. ನಮ್ಮ ಪ್ರವೀಣ ನಿಂತ್ಕೊಂಡು ನೋಡ್ತಾವನೆ, ಮೀನುಗಳೆಲ್ಲ ಸತ್ತೋಗ್ಬಿಟ್ಟೈತೆ. ಯಾಕೆ ಪ್ರವೀಣ ಮೀನೆಲ್ಲ ಸತ್ತೋಗಿರೋದು? ಅದೇ ಹೇಳಿಲ್ವಾ, ಪ್ರಾಣಿಗಳೆಲ್ಲ ಬಂದು ಕುಕ್ಕಿ ಸಾಯಿಸ್ತೀವಿ. ಲೇ, ಅವು ನೀರು ಒಳಗಿರ್ತಾವ, ಅವು ಮುಳುಗ್ತಾವ್ ಕಣಲ್ಲಿ. ಹೌದಾ? ಅವೇನವು ಪ್ರಾಣಿನ? ಅದೇನದು ಹಾರ್ಕೊಂಡು ಹೋಯ್ತಲ್ಲ, ಕೊಕ್ರೆ ಕಣಲೇ. ಸ್ಮೆಲ್ಲು. ನಿಮ್ಮ ಟೂತ್ಪೇಸ್ಟಲ್ಲಿ ನೀಮ್ ಇದೆಯೇ ನೋಡಿ? ನಮ್ಮ ಟೂತ್ಪೇಸ್ಟಲ್ಲಿ ನೀಮ್ ಇದೆ. ಇವತ್ತು ಫುಲ್ ನ್ಯಾಚುರಲ್. ಏನು ಹೆಂಗಿದೆ? ಓಯ್ ಹೆಂಗಿದೆ? ಕೈ ಅಲ್ಲೂ ಜಾಗ ಹೇಳಿದ್ರೆ ಟೇಸ್ಟ್ ಮಾಡ್ದ ನೀನು? ಅವನಲ್ಲೂ ಉಜ್ಲ ಬೇಡವ ಅಂತ ಉಜ್ತಾನೆ ಗಾಯ್ಸ್. ನಂಗೂ ಉಜ್ಜೋಕೆ ಬರಲ್ಲ, ಆದರೆ ಹೆಂಗೋ ಉಜ್ತಾ ಇದ್ದೀನಿ. ಅವ್ರು ನೋಡಿ ಸುನೀಲ್ ಹೆಂಗ ಹಚ್ತಾರೆ. ಅಯ್ಯೋ ಏನು ಕೈ ಹೇಳಿದ್ದೆ. ನ್ಯಾಚುರಲ್ ಉಜ್ಜಿಸೋದು ಇವಾಗ. ನಿಮಿಷ ನೋಡ್ಕೊಂಡ್ರೆ ನಾವು ಸೌತ್ ಆಫ್ರಿಕಾದವ್ರ ಥರ. ನಮ್ಮ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು ತಾನೆ. ನೀನು ಹಂಗೆ ಇದೆಯಾ ಬಿಡು. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ಅಲ್ಲೊಬ್ಬ ಕಾರಲ್ಲೊಬ್ಬ ಮಲ್ಗೊಂಡು. ಓ ಫೇಸ್ ವಾಶ್ ಅಂತೆ. ಕಾಣಿಸ್ತಾ ಇಲ್ಲ. ಬೆಂಗಳೂರಿಂದ ಬಂದ್ಬಿಟ್ಟು ಇಲ್ಲಿ ಕಾರ್ ಕ್ಲೀನ್ ಮಾಡ್ತಾವನೆ. ನೋಡಿ ನೀರು ಹೆಂಗೆ ವೇಸ್ಟ್ ಆಗ್ತಿದೆ, ಅದಕ್ಕೋಸ್ಕರ ಅವನು ಇಲ್ಲಿ ಕಾರ್ ಕ್ಲೀನ್ ಮಾಡ್ತಾನೆ. ಇವನು ನೋಡ್ತಾವನೆ, ಅವನು ಈರೋದು ಮಲ್ಕೊಂಡು ಅವನಿಗೆ ಕಾಲು ಕಾಣಿಸ್ತೈತಲ್ವ. ಅವ್ನು ಬರೀ ಕಾಲು ಮಾತ್ರ ಕಾಣಿಸೋದು ಅವನಿಗೆ. ಅವಂದು ಅವಂದಾರು ಪರವಾಗಿಲ್ಲ, ಇವಂದು ಅಷ್ಟೇ. ಕತ್ಲಲ್ಲಿ ಕಾಣ್ತಾನೆ ಇರಲಿಲ್ಲ ನೆನೆ ವಿಡಿಯೋ ಮಾಡುವಾಗ ಇವಂದು. ಗೈಸಲ್ಲಿ ನೋಡಿ, ಬುಲೆಟ್ ಗಾಡಿಗೆ ಶಿಡ್ಜು ನಾಯಿ ಕಟ್ಟಾಕವ್ರೆ. ಬೆಂಗಳೂರಲ್ಲೆಲ್ಲ ಮನೇಲಿ ಇಟ್ಕೊಂಡು ತಿರ್ಗಾಡ್ತೀವಿ ಶಿಡ್ಜುನ, ಇಲ್ಲಿ ಬುಲೆಟ್ ಗಾಡಿ ಕಟ್ಟಾಕವ್ರೆ. ಅದು ಬೀದಿಯಲ್ಲಿ ನೋಡಿ, ಇದು ಊರು ಬೀದಿಯಲ್ಲಿ ಕಟ್ಟಾಕವ್ರೆ. ಅದಕ್ಕೆ ಹೇಳೋದು, ಕರೆಕ್ಟ್ ಜಾಗದಲ್ಲಿ ಇರಬೇಕು ನಿಮಗೆ ವ್ಯಾಲ್ಯೂ ಸಿಗಬೇಕು ಅಂದರೆ. ಇಲ್ಲಾಂದರೆ ವ್ಯಾಲ್ಯೂ ನೀವು ಎಷ್ಟೇ ಪ್ಯೂರ್ ಹಾರ್ಟೆಡ್ ವಾಟ್ ಎವರ್ ಇಟ್ ಈಸ್, ನಿಮಗೆ ವ್ಯಾಲ್ಯೂ ಇರಲ್ಲ. ಇದೇ ಥರ ಬೀದಿಗೆ ಬಿಟ್ಟು ಹೋಗ್ತಾರೆ. ಅದಕ್ಕೆ ಜಸ್ಟ್ ಬಿ ಡೌನ್ ಟು ಅರ್ತ್ ಆ್ಯಂಡ್ ಡೂ ಗುಡ್ ಫಾರ್ ಅದರ್ಸ್ ಅಷ್ಟೇ. ಸೊ ನಾವು ಈಗ ಸ್ನಾನ ಮುಗಿಸ್ಕೊಂಡು ಹೊರಟಿದ್ದೀವಿ. ರಾಯರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಹೊಳೆಯಿಂದ ನೋಡಿ ಎಲ್ಲರೂ. ನಿನ್ನ ತೋರಿಸ್ಬಾರ್ದಾ? ಸುನಿ ಇವರು ಫುಲ್ ರೆಡಿ ಆಗಿಬಿಟ್ಟವ್ರೆ. ನೀರು ನಾನು ಅಲ್ಲಿ ಹೋಗ್ಬಿಟ್ಟು ಶೆಲ್ಲೆ ತೊಗೋಬೇಕು ನಾನು ಅಷ್ಟೇ, ಇನ್ನೇನಿಲ್ಲ. ಅಲ್ಲಿ ಏನಾದರೂ ಹೊಳೆ ಹತ್ರ ತೊಗೊಂಡೋಗಲಿಲ್ಲ ಫೋನ್ನ, ಯಾರು ಎತ್ಬಿಡ್ತಾರೆ ಅಂತ ತೊಗೊಂಡೋಗೋಕ್ಕಾಗಲಿಲ್ಲ. ಇಲ್ಲಾಂದರೆ ತೊಗೊಂಡೋಗ್ತೈತೆ. ಇವನು ಗೈದ, ಇವನು ಎಕ್ಸ್ಪೀರಿಯನ್ಸು, ಅದಕ್ಕೆ ತೊಗೊಂಡೋಗ್ಲಿಲ್ಲ. ಬಂದಿದ್ದೀವಿ ಫೈನಲಿ. ಓಯ್ ಬಾರೋ, ಆ ಕಡೆ ಇದೈತೆ ಕಾರ್ಪೆಟ್ಟು, ಅಲ್ಲಿ ವ್ಯೂ ಸುಡ್ತೈತೆ ಗೈಸ್. ಮಂತ್ರಾಲಯ ಫೈನಲಿ ಬಂದಿದ್ದೀವಿ. ಸೊ ಈಗ ಒಳಗೋಗಿ ರಾಯರ ದರ್ಶನ ತಗೋಬೇಕು.
ಇವ್ ಎಲ್ಲರಿಗೂ ಒಂದು ಚಿಂತೆ ಆದರೆ ಇವನಿಗೆ ಒಂದು ಚಿಂತೆ, ಬಾಚಣಿಗೆ ಬೇಕಂತ ಇವನಿಗೆ. ಸೊ ನೋಡಿ, ಒಳ್ಳೆ ಪ್ಲೇಸ್ ಮಾಡವ್ರೆ ಟೂರಿಸ್ಟ್ಗೆ, ಚೆನ್ನಾಗಿ ಮಾಡವ್ರೆ. ಚಪ್ಪಲಿ ಹಾಕ್ಕೊಂಡೆಲ್ಲ ಬರ್ತಾವ್ರೆ ಗೈಸ್. ನಾವು ಚಪ್ಪಲಿನ ಕಾರಲ್ಲೇ ಬಿಟ್ಟು ಬಂದ್ವಿ. ಇದು ಬಟ್ಟೆ ಹಿಡಿಸ್ಕೊಂಡ್ವಿ ಅಲ್ವಾ? ಎಲ್ಲಾರ್ದು ಕರೆಕ್ಟಾಗಿ ಇಟ್ಟು, ಇವಂದು ಸೊಟ್ಟಗಿಟ್ಟವ್ರೆ, ಇವ್ನು ಸೊಟ್ಟನದ ಮಗ, ಅದಕ್ಕೆ ಸೊಟ್ಟಗಿಟ್ಟವ್ರೆ. ನೀನು ತೋರ್ಸ. ಹಾಂ, ಇವಂದು ಕರೆಕ್ಟಾಗಿ ಇಟ್ಟವ್ರೆ. ನಂದು ಹೆಂಗೆ ಇಟ್ಟವ್ರ ನಂಗೆ ಗೊತ್ತಿಲ್ಲ ಗೈಸ್. ನಂದು ಹೆಂಗೆ ಇಟ್ಟವ್ರೆ, ನಾನು ಕರೆಕ್ಟಾಗಿದ್ದೀನಿ ಅದಕ್ಕೆ. ಜಾಮೂನ್ದು ಚೆನ್ನಾಗೈತೆ ಅಂತ. ಈ ಜಾಮೂನ್ ಅನ್ಬೇಡ ಕಣ, ಧೀರಸ್ ನೋಡಲ್ಲಿ ನಮ್ಮನ್ನ ಕೈಯಲ್ಲಿ ಸುಮ್ಮನೆ ಆಡ್ಸಿದ್ಕೇನೆ ಹೆಂಗೆ ನಿಂತ್ಕೊಂಡ್ಬಿಟ್ಟೈತಿ ಇಲ್ಲಿ ಗೊತ್ತೈತೆ ನನಗೆ. ಮುಳ್ಳಂದಿ ಥರ ಇದೆಯಾ, ಹೆಂಗೆ ನಿಂತೈತೆ ಅಂತೆ. ಇಷ್ಟು ದರ್ಶನ ಮುಗಿಸ್ಕೊಂಡು ಬಂದ್ವಿ ನೋಡಿ. ಅದು ಅಕ್ಷತೆ ಕಾಳು ಕೊಡ್ತಾರಲ್ಲ, ಏನಕ್ಕೆ ಅಂತ ಕೇಳ್ತಾನೆ, ಗೊತ್ತಿದ್ರೆ ಕಾಮೆಂಟ್ ಹಾಕಿ. ಅದಕ್ಕೆ ಇವರು ಏನೋ ಹೇಳಿದ್ರು, ಕಬರ್ ರೈಡ್ ಮಾಡಿಬಿಡಿ ಎಲ್ಲ ಮಾಡಿ. ಯಾರ್ಯಾರು ನೋಡಿದ್ದೀರಾ, ಬರೋಕ್ಕಾಗಿಲ್ಲ, ಎಲ್ಲರೂ ಇದು ಮಾಡ್ಕೊಳ್ಳಿ, ಏನು ದರ್ಶನ ಮಾಡ್ಕೊಳ್ಳಿ. ವಿ ಆರ್ ನೌ ಎಕ್ಸಿಟಿಂಗ್. ಆಚೆ ಬಂದಿದ ತಕ್ಷಣ ಇವೊಂದೊಂದು ಕಾಟ ಕಳಿಸ್ಕೊಂಡು ಏನೋ ಇದು ತಗೋಬೇಕಂತೆ, ಫೋಟೋ ತಗೋಬೇಕಂತೆ. ತಗೊಳ್ಳಿ, ಬಟ್ ಅವ್ರ ಹತ್ರ ತೊಗೊಂಡಿದ್ರೆ ಸ್ವಲ್ಪ ವ್ಯಾಪಾರರು ಆಗ್ತಾಯಿತ್ತು ಅಂತ ನಾನು ಅನಿಸಿಕೆ ನಂದು. ಎಷ್ಟು ದೊಡ್ಡ ದೊಡ್ಡ ಫೋಟೋಸ್ ಐತೆ. ಅಂಕಲ್ ಅಲ್ಲ, ಫೋಟೋಸ್ ರಾಯರು. ನನ್ನ ರೂಮಿಗೆ ಆ ಥರದ್ದು ಒಂದು ಫೋಟೋ ತೊಗೊಂಡೋಗ್ಬೇಕು, ಅತಿ ಶೀಘ್ರದಲ್ಲೇ ತೊಗೊಂಡೋಗುವ. ಏನೋ ಸೈರನ್ ನೋಡ್ಕೊತ ಇದೆ. ದೇವರಾಣೆ ಅಜೀಬಾಗಿ ಕಾಣಿಸ್ತಾ ಇದ್ದೀನಿ ನಾನಂತೂ. ಕುಂಕುಮ ಹಿಡ್ಕೊಂಡು, ಗಂಧ ಹಿಡ್ಕೊಂಡು ಹೆಂಗೆ ಕಾಣ್ತಾ ಇದ್ದೀನಿ ಅಂದರೆ, ನನ್ನ ಔಟ್ಫಿಟ್ ನೋಡಿ, ರೆಡ್ ಶರ್ಟು, ಪಂಚೆ ನೋಡ್ರಿ. ಅಯ್ಯೋ, ಒಂಥರ ಕಾಣಿಸ್ತಾ ಇದ್ದೀನಿ ನಾನು ಅಲ್ವಾ? ಚೆನ್ನಾಗಿ ಕಾಣಿಸ್ತಾ ಇದ್ದೀನಾ? ಯಾಕೆ ಹುಡುಗಿಯರಂತೂ ಮೇಕಪ್ ಮಾಡ್ಕೊಂಡು ಒಂದು ಮಳ ಮೇಕಪ್ ಮಾಡ್ಕೊಂಡು ಬಂದ್ಬಿಡ್ತಾರೆ. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ, ಒಂದು ಮಣ ಮೇಕಪ್ ಮಾಡ್ಕೊಂಡು. 37 ಡಿಗ್ರಿ ಐತೆ ಬಿಸಿಲು. ಯಪ್ಪ, ಬಾಯಿಗೆ ಒಳ್ಳೊಳ್ಳೆ ಮಾತು ಬರ್ತೈತೆ ನಂಗಂತೂ. ಒಳ್ಳೆ ಮಾತು ಬರ್ತೈತೆ ನಂಗಂತೂ. ಅಯ್ಯೋ 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 ಅಯ್ಯೋ. ನಮ್ಮ ಡ್ರೈವರ್ ಕಾಣಿಸ್ತಾ ಇಲ್ಲ. ಡ್ರೈವರ್ ಸರಿ ನಿಂತ್ಕೊಳಕ್ಕಾಗ್ತಾ ಇಲ್ಲ ಗೈಸ್. ಇವ್ನು ಹೆಂಗೆ ನಿಂತ್ಕೊಂತವನೋ ಗೊತ್ತಿಲ್ಲ. ಇವನು ಅವ್ರೂರೇ ಅಲ್ವಾ, ಅಭ್ಯಾಸ ಆಗ್ಬಿಟ್ಟೈತೆ. ನಮಗೆ ಪಂಚ ಉದ್ರೋಗ್ತೈತೆ ನಂದಂತೂ. ನೆಳ್ಳು ಬೇರೆ ಸಿಗ್ತಾ ಇಲ್ಲ. ಏಯ್ ಬಾರೋ, ಅಲ್ಲಿ ನಿಂತ್ಕೊಳ್ಳೋಣ. ನಾನು ನೆಳ್ಳಾಗಿ ನಿಂತ್ಕೊಂಡಿದ್ದೀನಪ್ಪ. ಇನ್ನಲ್ಲಿ ನಮ್ಮ ಡ್ರೈವರ್ ಫೋನ್ ಎತ್ತಿದ್ರು, ಎಲ್ಲ ಅವರಂತೆ. ನಮ್ಮ ಡ್ರೈವರ್ ಅಲ್ಲೇ ಕಾಲು ಸುಟ್ಟೋಗ್ತೈತೆ ಗೈಸ್. ಇಲ್ಲ ಅಣ್ಣ, ನಮ್ಮದೇ ಕಾರ್ ಐತೆ. ಅಯ್ಯೋ, ಇವನೆಲ್ಲೋನಪ್ಪ, ಕಾಲು ಸುಟ್ಟೋಗ್ತೈತೆ, ಕುದಿತಾ ಇದೆ ಬಿಸಿಲು. ನನಗಂತೂ ಆಗಲ್ಲಪ್ಪ. ಎಲ್ಲಿ ನೋಡಕ್ಕೆ ಬಾಲ್ ಎಲ್ಲವನಪ್ಪ ಇವನು. ಸೆಕೆ ಆಗ್ತೈತೆ ಗಾಯ್ಸ್. ಇಲ್ಲ ಹೋಟೆಲ್ ಹಂಗೆ ಇಲ್ಲೇ ಸರಿ, ನಾವೀಗ ಪ್ರಸಾದಕ್ಕಂತೂ ಆಗಲ್ಲ, ಅದಕ್ಕೋಸ್ಕರ ಹೊರಗಡೆನೆ ಟಿಫನ್ ಮಾಡ್ಕೊಳೋಣ ಅಂತ. ಬೆಳಗ್ಗೆಯಿಂದ ಟಿಫನ್ ಮಾಡಿಲ್ಲ, ಟಿಫನ್ ಮಾಡ್ಕೋಬೇಕು ಅಷ್ಟೇ. ಈಗ ಅಷ್ಟೇ ಮಾಡಬೇಕು ಗೈಸ್. ಗೋಯಿಂಗ್. ನೀನು ಇಳಿಯಾ? ಊಟ ಮಾಡಕ್ಕೆ ಊಟ ಮಾಡ್ತಾ ಇದ್ದೀನಿ ಗೈಸ್. ನೋಡಿ, ಕಾರಲ್ಲಿ ಜಸ್ಟ್ 2 ಮಿನಿಟ್ಸ್ ಅಷ್ಟೇ ಕೂತಿದ್ದು. ಫುಲ್ಲು ಬ್ಯಾಗೆಲ್ಲ ಫುಲ್ಲು ಒದ್ದೆ ಆಗಿಬಿಟ್ಟಿದ್ದು. ಮೀನ್ಸ್ ನಂದು ಏನದು ಬ್ಯಾಕ್ ಶೋಲ್ಡರ್ಸಿಂದ ಕೆಳಗಿರುತ್ತಲ್ಲ, ಬ್ಯಾಕ್ ಬೋನ್ ಹತ್ರ, ಅದು ಫುಲ್ಲು ಒದ್ದೆ ಆಗಿಬಿಟ್ಟೈತೆ. ಅದಕ್ಕೆ ಅದು ಪ್ರವೀಣ AC ಆನ್ ಮಾಡೋದು. ಶ್ರೀಮಂತ ರಿಚ್ ಕಿಡ್ಸ್ ಹೆಂಗೆ ಬಿಟ್ಟವ್ರೆ. ಹಾಂ ಇರು, ಡೋರ್ ಹಾಕ್ತೀನಿ. ಹೋಗೋಷ್ಟೊತ್ತಿಗೆ ಎಷ್ಟು ಗಂಟೆ ಆಗುತ್ತಾ?
ಇವತ್ತು ಹೋದಂಗೆ ನಾವು ಸ್ವಲ್ಪ ಲೇಟಾಗಿ ಹೋಗೋದು ಅಷ್ಟೇ. ಸೊ ಅಲ್ಲಿಂದ ಹೊರಟಿ ಬೆಂಗಳೂರು ಕಡೆ ಹೋಗ್ತಾ ಇದ್ದೀವಿ. ಇನ್ನು 7 hours ಇದೆ. 9:30 ಬೆಂಗಳೂರು ಕಡೆಗೆ ಬರ್ತೀವಿ. 7 hours 15 minutes ಇದೆ. 9:30 ಆಗ್ಬೋದು ಅಂದಾಜು. 9:15 ಆಗ್ಬೋದು. ಸೊ ಅಲ್ಲೋದ್ಮೇಲೆ ನೋಡುವ ಏನೇನಾಗುತ್ತೆ ಅಂತ. ಅಲ್ಲೋದ್ಮೇಲೆ ಬ್ಲಾಗ್ ಏನು ಮಾಡೋಣ ಅಂತ. ಎಲ್ಲರೂ ಮಲ್ಕೊಂಡಿದ್ವಿ ನೋಡಿ. ಇವರು ಮಲ್ಕೊಂಡವ್ರೆ, ಇವನು ಮಲ್ಕೊಂಡವ್ರೆ. ಪಾಪ ಪ್ರವೀಣ ಒಬ್ಬನೇ ಗಾಡಿ ಓಡಿಸ್ತಾನೆ. ಮಳೆ ಬೇರೆ ಮುಚ್ಲಾರೆ ಬರ್ತಾಯಿದೆ. ಮಳೆ ಗಾಡಿನೇ ತೇಲ್ತೈತೆ ಗೈಸ್. ಲೆಫ್ಟ್ ಸೈಡಿಗೆ ಒಂದೇ ಕಡೆ ತೇಲ್ತಾ ಇತ್ತು, ಅದಕ್ಕೆ ಎದ್ದು ಕುತ್ಕೊಂಡೆ. ಅವನಿಗೂ ನಿದ್ದೆ ಬರ್ತೈತಂತೆ. ಸೌಂಡ್ ಕೇಳಿಸ್ಕೊಳ್ಳಿ ಹಂಗೆ ಮಳೆದು. ಸೊ ಗೈಸ್ ನೋಡಿದ್ರಲ್ಲ, ಇದು ನಮ್ಮ ಮಂತ್ರಾಲಯ ಟ್ರಿಪ್ ವ್ಲಾಗು. ಸೊ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮೋಸ್ಟ್ ಆಫ್ ದಿ ಮೆಂಬರ್ಸ್ ಆರ್ ನಾಟ್ ವಾಚಿಂಗ್ ಮೈ ವ್ಲಾಗ್ ವಿತ್ ನೋ ಸಬ್ಸ್ಕ್ರಿಪ್ಷನ್. ಸೊ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನು ಬೆಳೆಸಿ ಅಂತ ಹೇಳಿ ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ನಾನು ಮನೆ ರೋಡಲ್ಲಿದ್ದೀನಿ, ಅದಕ್ಕೆ ವ್ಲಾಗ್ನ ಎಂಡ್ ಮಾಡಿಬಿಟ್ಟು ಫೋನ್ ಶಟ್ ಡೌನ್ ಆಗುತ್ತೆ, ಅದಕ್ಕೋಸ್ಕರ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಬೈ ಬಾಯ್, ಮೀಟ್ ಯು ಇನ್ ದಿ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದಟ್ ಟೇಕ್ ಕೇರ್.